ಧೈರ್ಯಕ್ಕೆ ಪ್ರತೀಕವಾದ ಹನುಮಂತ ಒಮ್ಮೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಲು ನಿರ್ಧರಿಸಿದ್ದ ಎನ್ನುವ ವಿಚಾರ ನಿಮಗೆ ಗೊತ್ತೇ? ಸೀತಾಮಾತೆ ಲಂಕೆಯಲ್ಲಿದ್ದಾಳೆ ಎಂದು ತಿಳಿದು ಶ್ರೀರಾಮನ ಆಶೀರ್ವಾದ ಪಡೆದ ಹನುಮಂತನು ಸಮುದ್ರವನ್ನು ದಾಟಿ ಅನೇಕ ರಾಕ್ಷಸರನ್ನು ಸಂಹರಿಸಿ ಕೊನೆಗೆ ಲಂಕೆಗೆ ತಲುಪುತ್ತಾನೆ. ಸೀತೆಯ ಹುಡುಕಾಟ ಮತ್ತು ಹತಾಶೆ. ಹನುಮಂತ ಲಂಕೆಯ ಉದ್ದಗಲಕ್ಕೂ ಸೀತೆಗಾಗಿ ಹುಡುಕಾಡುತ್ತಾನೆ. ಎಷ್ಟು ಹುಡುಕಿದರೂ ಸೀತಾಮಾತೆ ಕಾಣಿಸದಿದ್ದಾಗ ಅವನು ತೀವ್ರವಾಗಿ ದುಃಖಿತನಾಗುತ್ತಾನೆ. ಇಷ್ಟು ದೂರ ಬಂದು ಸೀತೆಯನ್ನು ಕಾಣದೆ ಬರಿಗೈಲಿ ಹಿಂದಿರುಗಿದರೆ ನನ್ನ ಮೌಲ್ಯವೇನು ಎಂದು ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುತ್ತಾನೆ. ರಾಮ ಮತ್ತು ವಾನರ ಸೈನ್ಯವು ಶುಭ ಸುದ್ದಿಗಾಗಿ ಕಾಯುತ್ತಿರುತ್ತಾರೆ. ಸೀತೆ ಸಿಗಲಿಲ್ಲವೆಂದು ತಿಳಿದರೆ ಅವರು ಖಂಡಿತ ಪ್ರಾಣತ್ಯಾಗ ಮಾಡುತ್ತಾರೆ ಎಂಬ ಭಯ ಹನುಮಂತನನ್ನು ಕಾಡುತ್ತದೆ. ಪ್ರಾಣತ್ಯಾಗದ ಆಲೋಚನೆ. ಸಂಕಟದಿಂದ ಕೂಡಿದ ಹನುಮಂತನು ತಾನೇ ಮೊದಲು ಪ್ರಾಣತ್ಯಾಗ ಮಾಡಲು ನಿರ್ಧರಿಸುತ್ತಾನೆ. ಹೇಗೆ ಸಾಯಲಿ? ಈ ಮರಕ್ಕೆ ನೇಣು ಹಾಕಿಕೊಳ್ಳಲ, ಅಥವಾ ಬೆಂಕಿಯಲ್ಲಿ ಹಾರಿ ಪ್ರಾಣ ಬಿಡಲ, ನೀರಿನಲ್ಲಿ ಮುಳುಗಲ, ಅಥವಾ ಆಹಾರವಿಲ್ಲದೆ ಸಾಯಲ ಎಂದು ಯೋಚಿಸುತ್ತಾನೆ. ಆದರೆ ತನ್ನ ನಂತರ ಶ್ರೀರಾಮನ ಗತಿಯೇನು ಎಂದು ಯೋಚಿಸಿ ಸಮಾಧಾನ ಮಾಡಿಕೊಳ್ಳುತ್ತಾನೆ. ಸೀತೆಯ ದರ್ಶನ. ಅದೇ ಸಮಯದಲ್ಲಿ ಅಶೋಕವನದಿಂದ ಮಹಿಳೆಯೊಬ್ಬಳ ರೋದನೆ ಕೇಳಿಸುತ್ತದೆ. ಹನುಮಂತ ಅತ್ತ ಹಾರಿದಾಗ ಸೀತಾಮಾತೆ ಅಲ್ಲಿರುವುದು ಕಾಣಿಸುತ್ತದೆ. ಹನುಮಂತನನ್ನು ಕಂಡ ಸೀತೆಯು ಆನಂದ ಬಾಷ್ಪ ಸುರಿಸುತ್ತಾಳೆ. ಹನುಮಂತನು ಶ್ರೀರಾಮನು ನೀಡಿದ್ದ ಉಂಗುರವನ್ನು ಸೀತೆಗೆ ಹಸ್ತಾಂತರಿಸುತ್ತಾನೆ. ಯಾರಾದರೂ ಆತ್ಮಹತ್ಯೆಯ ಆಲೋಚನೆ ಮಾಡುತ್ತಿದ್ದರೆ ಒಂದು ಕ್ಷಣ ನಿಮ್ಮ ಕುಟುಂಬದವರ ಬಗ್ಗೆ ಯೋಚಿಸಿ. ತಾಳ್ಮೆಯಿಂದ ಕಾಯುವುದರಿಂದ ಅಸಾಧ್ಯವಾದುದನ್ನು ಸಾಧಿಸಬಹುದು. ನೀವು ಹನುಮಂತನ ಭಕ್ತರಾಗಿದ್ದರೆ ಕಮೆಂಟ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಲು ಮರೆಯಬೇಡಿ.